ಹಲವಾರು ಔಷಧಿಗಳಲ್ಲಿ ಬೇವನ್ನು ಬಳಸಲಾಗುತ್ತೆ. ಹಲವಾರು ನೂರಾರು ಪ್ರಕಾರದ ಜ್ವರಗಳನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ನಾವೇನು ಮಾಡ್ತೇವೆ, ಔಷಧಿ ತೊಗೊಂಡು ಶರೀರ ತಣ್ಣಗೆ ಮಾಡ್ಕೊಂಡ್ಬಿಡ್ತೇವೆ. ಆ ಒಂದು ವೈರಸ್ ಅಲ್ಲೇ ಉಳಿತದೆ ಮತ್ತು ಮಲ್ಟಿಪಲ್ ಆಗ್ತಾ ಬೇರೆ ಬೇರೆ ರೋಗಗಳನ್ನ ಅದು ಉತ್ಪತ್ತಿ ಮಾಡುತ್ತೆ. ಅದಕ್ಕೆ ಬೇವಿನ ಒಂದು ಪ್ರಯೋಜನಗಳಂತ ಹೇಳಿದರೆ ಇದು ದಿ ಬೆಸ್ಟ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ರಿಸರ್ಚ್ ಆಗಿದೆ. ಆ್ಯಂಟಿಸೆಪ್ಟಿಕ್, ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ಫಂಗಲ್ ಇದೆಲ್ಲ ಇದರಲ್ಲಿ ಸ್ವಭಾವಗಳಿರೋದ್ರಿಂದ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ಬೇವಿನ ಸೊಪ್ಪಿನ ಆರೋಗ್ಯದ ಲಾಭಗಳನ್ನು ನೋಡೋಣ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹಲವಾರು ಔಷಧಿಗಳಲ್ಲಿ ಬೇವನ್ನು ಬಳಸಲಾಗುತ್ತೆ. ನಿಂಬ ತೈಲ ಅಂತ ಬಳಸ್ತೇವೆ. ಹಲವಾರು ಚೂರ್ಣಗಳಲ್ಲಿ, ಕಾಂಬಿನೇಷನ್ ಚೂರ್ಣಗಳಲ್ಲಿ ಬೇವಿನ ಚಕ್ಕೆಯನ್ನು, ಬೇವಿನ ಫಲವನ್ನು, ಬೇವಿನ ಬೇರನ್ನು ಅಥವಾ ಎಲೆಗಳನ್ನು ಪ್ರಯೋಗ ಮಾಡಿ ಔಷಧಿಗಳನ್ನು ತಯಾರಿಸ್ತಾರೆ. ಒಟ್ಟಿನಲ್ಲಿ ಇದರ ಪಂಚಾಂಗವೂ ಕೂಡ ಔಷಧಿಗೆ ಉಪಯುಕ್ತವಾಗುತ್ತೆ. ಯಾರಿಗೆ ತೊನ್ನು ಬಿಳಿ ಮಚ್ಚೆ ಇರ್ತದೆ ಅಂಥವರು ಬೇವಿನ ಹೂವು, ಬೇವಿನ ಕಾಯಿ, ಬೇವಿನ ಎಲೆ, ಬೇವಿನ ಕಾಂಡ, ಬೇವಿನ ಬೇರು ಈ 5 ಪಂಚಾಂಗಗಳನ್ನು ನೆರಳಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಬೇಕು. ಆ ಪುಡಿ ಸಮ ಪ್ರಮಾಣದಲ್ಲಿ ಸೇರಿಸಿಟ್ಟುಕೊಂಡು ಅದನ್ನು ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ಬಿಳಿ ಮಚ್ಚೆಗಳು 1 ವರ್ಷಗಳ ಕಾಲ, 1 ವರ್ಷ ಪರ್ಯಂತರವಾಗಿ ಸೇವನೆ ಮಾಡಬೇಕು. ಯಾವುದೇ ಚರ್ಮ ವ್ಯಾಧಿಗಳಿದ್ದರೆ ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು, ಬೇಕರಿ ಪದಾರ್ಥ, ಮಾಂಸಾಹಾರ ಇವೆಲ್ಲವನ್ನು ಮುಟ್ಟಬಾರ್ದು. ಹೀಗೆ ಪ್ರಯೋಗ ಮಾಡೋದ್ರಿಂದ ನಮ್ಮ ಚರ್ಮ ರೋಗಗಳ ಸಮಸ್ಯೆಗೆ ನಾವು ಉತ್ತಮವಾದ ಫಲಿತಾಂಶವನ್ನು ಕಾಣಬಹುದು. ಈ ಪಂಚಾಂಗದಿಂದ ಮಾಡಿರ್ತಕ್ಕಂಥ ಚೂರ್ಣವನ್ನು ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ತೆಗೆದುಕೊಳ್ಳೋದ್ರಿಂದ ಚರ್ಮ ರೋಗಗಳ ನಿವಾರಣೆ ಮಾಡಿಕೊಳ್ಳಿಕ್ಕೆ ಇದು ಅತಿ ಅದ್ಭುತವಾಗಿ ಉಪಯೋಗ ಆಗುತ್ತೆ. ಇಲ್ಲಾಂದರೆ ಈ ಬೇವಿನ ಮರದ ಚಕ್ಕೆಯನ್ನು ನಾವು ಒಂದು 10-20 ಗ್ರಾಮ್ನಷ್ಟು 2 ಲೋಟ ನೀರಿನಲ್ಲಿ ಕುದಿಸಿ ಅರ್ಧ ಲೋಟ ಇಳಿಸಿ ಸೇವನೆ ಮಾಡೋದ್ರಿಂದ ರಕ್ತದ ಒಳಗಿರ್ತಕ್ಕಂಥ ಕಲ್ಮಶಗಳನ್ನು ಭಾಳ ಬೇಗ ಅದು ಸ್ವಚ್ಛ ಮಾಡುತ್ತೆ. ಹಾಗೂ ಯಾರಿಗೆಲ್ಲ ಈ ಒಂದು ಡಯಾಬಿಟಿಸ್ ಸಮಸ್ಯೆ ಇದೆ, ಆಮೇಲೆ BP ಸಮಸ್ಯೆ ಇದೆ, ಕೊಲೆಸ್ಟ್ರಾಲ್ ಸಮಸ್ಯೆ, ಟ್ರೈಗ್ಲಿಸರೈಡು, LDL, VLDL ಹೆಚ್ಚಾಗಿದೆ ಅಂಥವರು ಕೂಡ ಬೇವಿನ ಮರದ ಚಕ್ಕೆಯ ಕಷಾಯವನ್ನು ಕುಡಿಯೋದ್ರಿಂದ ಅದನ್ನು ನಿಯಂತ್ರಣದಲ್ಲಿಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಆದರೆ ಯಾರಿಗೆ ವಾತ ಜಾಸ್ತಿ ಪ್ರಕೋಪ ಆಗಿರುತ್ತೆ ಅಂಥವರು ಈ ಒಂದು ಬೇವಿನ ಮರದ ಎಲೆಯ ಚಕ್ಕೆಯ ಕಷಾಯದ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆ ಅಥವಾ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬೆರೆಸಿ ಸೇವನೆ ಮಾಡೋದು ಅತಿ ಉಪಯುಕ್ತ ವಾತ ಪ್ರಕೋಪ ಇರೋರು. ಮತ್ತು ಬೇವಿನ ಒಂದು ಚಕ್ಕೆ ಅಥವಾ ಎಲೆಯ ಕಷಾಯವನ್ನು ಕುಡಿಯೋದ್ರಿಂದ ನಮ್ಮಲ್ಲಿ ಈ ಜ್ವರ ನಿವಾರಣೆ ಆಗುತ್ತೆ. ಹಲವಾರು ನೂರಾರು ಪ್ರಕಾರದ ಜ್ವರಗಳನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಸರ್ವ ಜ್ವರ ನಿವಾರಣ ಅಂದರೆ ಯಾವುದೇ ಪ್ರಕಾರದ ಜ್ವರ ಇರಲಿ ಆ ಒಂದು ಜ್ವರವನ್ನು ನಿವಾರಣೆ ಮಾಡಲಿಕ್ಕೆ ಬೇವಿನ ಮರದ ಕಷಾಯ ಆ ಒಂದು ಅದ್ಭುತವಾಗಿ ನಮಗೆ ಸಹಾಯ ಮಾಡ್ತದೆ. ಚಕ್ಕೆ ಆದರೆ ಒಂದು 20-30 ಗ್ರಾಮ್ನಷ್ಟು ಒಂದು 2 ಲೀಟರ್ ನೀರಿನಲ್ಲಿ ಕುದಿಸಿ ಆ ಚಕ್ಕೆಯನ್ನು ಜಜ್ಜಿ ಹಾಕಬೇಕು. ಆ 2 ಲೀಟರ್ ನೀರಿನಲ್ಲಿ ಕುದಿಸಿ 3 ಲೀಟ್ರ್ ಇದ್ದರೆ 1.5 ಲೀಟ್ರ್ ಇಳಿಸಿ, 2 ಲೀಟ್ರ್ ಇದ್ದರೆ 1 ಲೀಟ್ರ್ ಇಳಿಸಿ ಅದನ್ನು ಕುದಿಸಿ ರೆಡ್ಯೂಸ್ ಮಾಡಿ ಶೋಧಿಸಿ ಪ್ರತಿ ಗಂಟೆಗೆ 1 ಲೋಟ 100 ml ಕಷಾಯವನ್ನು ಕುಡೀರಿ. ಒಂದು 3 ದಿವಸ ಬರೀ ಗಂಜಿಯನ್ನು ಕುಡಿದು ಉಪವಾಸ ಮಾಡಿದರೆ ಶರೀರದ ಎಲ್ಲ ಜ್ವರ ವಿಕಾರಗಳು, ಜ್ವರದಿಂದ ಆಗಿರ್ತಕ್ಕಂಥ ಎಲ್ಲ ಇನ್ಫೆಕ್ಷನ್ಗಳು, ಇನ್ಫ್ಲಮೇಷನ್ಗಳು, ಜ್ವರ ಅಂದರೆ ಶರೀರದಲ್ಲಿರ್ತಕ್ಕಂಥ ಭೂತ ಪ್ರೇತ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಬರ್ತದೆ. ಭೂತ ಪ್ರೇತ ಅಂದರೆ ತಪ್ಪು ತಿಳ್ಕೊಬೇಡಿ, ಕಾಣದೇ ಇರತಕ್ಕಂಥ ವೈರಸ್ಗಳಿಗೆ ಆಯುರ್ವೇದ ಶಾಸ್ತ್ರದಲ್ಲಿ ಭೂತ ಪ್ರೇತ ಅಂತ ಹೇಳ್ತಾರೆ. ಭೂತ ಚಿಕಿತ್ಸೆ ಅಂತಲೇ ಒಂದು ಅಷ್ಟಾಂಗ ಚಿಕಿತ್ಸೆಯಲ್ಲಿ ಒಂದು ಚಿಕಿತ್ಸಾ ವಿಧಾನ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಬರ್ತದೆ. ನಾವು 8 ರೀತಿಯ ಚಿಕಿತ್ಸಾ ಪದ್ಧತಿಯನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಕಾಣಬಹುದು. ಅದಕ್ಕೆ ಅಷ್ಟಾಂಗ ಚಿಕಿತ್ಸೆ ಅಂತ ಕರೀತಾರೆ, ಅಷ್ಟವಿಧ ಚಿಕಿತ್ಸೆ ಅಂತಲೂ ಕರೀತಾರೆ. ಅದರಲ್ಲಿ ಭೂತ ಚಿಕಿತ್ಸೆನೂ ಕೂಡ ಒಂದು. ಭೂತ ಚಿಕಿತ್ಸೆ ಅಂತ ಹೇಳಿದರೆ ಇದು ಏನಂತ ಹೇಳಿದ್ರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ವೈರಸ್ಗಳ ಚಿಕಿತ್ಸೆ. ಈಗ ಬೇರೆ ಬೇರೆ ವೈರಸ್ ಬಂದಲ್ಲ, ಕೋವಿಡ್ ವೈರಸ್ಸು ಅಂತಿಂಥವೆಲ್ಲ ವೈರಸ್ ಬರ್ತಾವಲ್ಲ, ಅವೆಲ್ಲ ವೈರಸ್ಗಳಿಂದ ಏನಾಗುತ್ತೆ, ಶರೀರ ಆ ವೈರಸ್ಗಳು ಶರೀರದಲ್ಲಿ ಸೇರಿಕೊಂಡಾಗ ಅದನ್ನು ನಾಶ ಮಾಡಲಿಕ್ಕೆ, ಆ ವೈರಸ್ಸನ್ನು ಸಾಯಿಸಲಿಕ್ಕೆ ಶರೀರ ಬಿಸಿ ಆಗುತ್ತೆ. ನಾವೇನು ಮಾಡ್ತೇವೆ, ಔಷಧಿ ತೊಗೊಂಡು ಶರೀರ ತಣ್ಣಗೆ ಮಾಡ್ಕೊಂಡ್ಬಿಡ್ತೇವೆ. ಆ ಒಂದು ವೈರಸ್ ಅಲ್ಲೇ ಉಳಿತದೆ ಮತ್ತು ಮಲ್ಟಿಪಲ್ ಆಗ್ತಾ ಬೇರೆ ಬೇರೆ ರೋಗಗಳನ್ನ ಅದು ಉತ್ಪತ್ತಿ ಮಾಡುತ್ತೆ. ಅದಕ್ಕೆ ಜ್ವರ ಬಂದಾಗ ಶರೀರದ ತಾಪಮಾನವನ್ನು ಕಡಿಮೆ ಮಾಡೋ ಔಷಧಿಯನ್ನು ತೆಗೆದುಕೊಳ್ಳೋದ್ರಿಂದ ಅದು ಇನ್ನೂ ತೊಂದರೆಗಳನ್ನು ಹೆಚ್ಚು ಮಾಡುತ್ತೆ.
ಅದರ ಬದಲಾಗಿ ಆ ವೈರಸ್ಗಳನ್ನು ಸಾಯಿಸೋದ್ರ ಜೊತೆಗೆ ಶರೀರದ ತಾಪಮಾನವನ್ನು ಕಮ್ಮಿ ಮಾಡ್ತಕ್ಕಂಥ ಇಂಥ ಬೇವಿನ ಕಷಾಯವನ್ನು ನಾವು ಸೇವನೆ ಮಾಡ್ಬೋದು. ಆ ಬೇವಿನ ಎಲೆಯನ್ನು ಕೂಡ ಒಂದು ಮುಷ್ಟಿ 2 ಮುಷ್ಟಿಯಷ್ಟು 2 ಲೀಟ್ರ್ ನೀರಿನಲ್ಲಿ ಕುದಿಸಿ 1 ಲೀಟ್ರಿಗೆ ಇಳಿಸಿ ಅದು ಕೂಡ ಕಷಾಯವನ್ನು ಮಾಡಿಕೊಂಡು ಸೇವನೆ ಮಾಡ್ಬೋದು. ಅಂಥದ್ರಲ್ಲಿ ಈ ಒಂದು ಕಷಾಯದಲ್ಲಿ 2 ಚಮಚ ಧನಿಯಾ ಪುಡಿಯನ್ನು, 1 ಚಮಚ ಅರಿಶಿಣದ ಪುಡಿಯನ್ನು, 20-30 ತುಳಸಿ ಎಲೆಯನ್ನು ಸೇರಿಸಿ ಕಷಾಯವನ್ನು ಮಾಡೋದ್ರಿಂದ ಬೇವಿನ ಚಕ್ಕೆ ಅಥವಾ ಬೇವಿನ ಎಲೆ ಒಂದು ಪ್ರಯೋಗದ ಜೊತೆಗೆ ಇವನ್ನೆಲ್ಲ ಮಿಶ್ರಣ ಮಾಡಿಕೊಂಡು ಕಷಾಯ ಮಾಡೋದ್ರಿಂದ ಇನ್ನಷ್ಟು ಅದು ಉಪಯುಕ್ತವಾಗಿ ಜ್ವರ ನಿವಾರಣೆಗಾಗಿ ಅದು ಸಹಾಯವನ್ನು ಮಾಡ್ತದೆ. ಮತ್ತು ಯಾರಿಗೆಲ್ಲ ಈ ಒಂದು ಒಬೆಸಿಟಿ ಇದೆ ಅವರು ಬೇವಿನ ಎಲೆ ಚಕ್ಕೆ ಕಷಾಯ ಅಥವಾ ಬೇವಿನ ಮರದ ಎಲೆ ಕಷಾಯವನ್ನು ಸೇವನೆ ಮಾಡೋದ್ರಿಂದ ಆ ಒಂದು ಒಬೆಸಿಟಿಯನ್ನು ನಾವು ಕಮ್ಮಿ ಮಾಡ್ಕೋಬೋದು. ಅದಷ್ಟೇ ಅಲ್ಲದೆ ಬೇವಿನ ಒಂದು ಪ್ರಯೋಜನಗಳಂತ ಹೇಳಿದರೆ ಇದು ದಿ ಬೆಸ್ಟ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ರಿಸರ್ಚ್ ಆಗಿದೆ. ಆ್ಯಂಟಿಸೆಪ್ಟಿಕ್, ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ಫಂಗಲ್ ಇದೆಲ್ಲ ಇದರಲ್ಲಿ ಸ್ವಭಾವಗಳಿರೋದ್ರಿಂದ ಯಾವುದೇ ಶರೀರದ ಹೊರಭಾಗದಲ್ಲಿ ಚರ್ಮದ ಸಮಸ್ಯೆಗಳಿದ್ದಲ್ಲಿ ಬೇವಿನ ಚಕ್ಕೆಯ ಚೂರ್ಣವನ್ನು ಬೇವಿನ ಎಣ್ಣೆ ಜೊತೆಗೆ ಮಿಶ್ರಣ ಮಾಡಿ ಲೇಪನ ಮಾಡೋದ್ರಿಂದ ಅಂಥವೆಲ್ಲ ಸಮಸ್ಯೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಬೋದು. ಇದಿಷ್ಟು ಬೇವಿನ ಕುರಿತಾಗಿರ್ತಕ್ಕಂಥ ಒಂದು ಮಾಹಿತಿ. ಇದರ ಕುರಿತಾಗಿ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ಕಮೆಂಟ್ ಮೂಲಕ ತಮ್ಮ ಪ್ರಶ್ನೆಗಳನ್ನು ಕೇಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನೆಲ್ಲರಿಗೂ ಶೇರ್ ಮಾಡಿ ಅಂತಕ್ಕಂಥ ವಿಶೇಷ ಸೂಚನೆಯನ್ನು ಕೊಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ. ಮತ್ತು ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಶಿಬಿರ ನಡೀತಾ ಇದೆ. ನಾವೇ ಖುದ್ದಾಗಿ ನಿಮಗೆ ಯೋಗ ಪ್ರಾಣಾಯಾಮ ಧ್ಯಾನವನ್ನು ಹೇಳಿಕೊಡ್ತೇವೆ. ಆ ಶಿಬಿರಕ್ಕೆ ಭಾಗವಹಿಸಲಿಕ್ಕೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರಿಗೆ ಫೋನ್ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೋದು. ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.